ನಾನು ಭಾಳ ನೋವಿನಿಂದ ಹೇಳ್ತೀನಿ, ಇದೇ ರೀತಿ ನಾವೇನಾನ ಮುಂದುವರೆದ್ರೆ ಇನ್ನೊಂದು 10 ವರ್ಷದಲ್ಲಿ ಬೆಂಗಳೂರು ಒಂದು ರೀತಿ ಸ್ಲಮ್ ಆಗ್ತೈತೆ. ಆರ್ ಅಶೋಕ್ ಅವರೇ, ಟ್ರಾಫಿಕ್ ಜಾಮ್ ಆಗುತ್ತೆ. ಆರ್ ಅಶೋಕ್ ಅವರೇ, ನಾವು ಬೆಂಗಳೂರನ್ನ ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಜೊತೆಲಿ ಕಂಪೇರ್ ಮಾಡ್ಕೋತೀವಿ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿಗೆ ತನ್ನದೇ ಆದಂಥ ಹೆಗ್ಗುರುತಿದೆ. ಆದರೆ ಟ್ರಾಫಿಕ್ ಸಮಸ್ಯೆ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಮುಜುಗರವನ್ನು ಅನುಭವಿಸ್ತಾ ಇದೆ. ಯಾಕೆ ಇದೊಂದು ಬಗೆಹರಿಯದ ಸಮಸ್ಯೆ ಆಗಿರೋದು ಯಾಕೆ ದಶಕಗಳಿಂದ? ಆರ್ ಅಶೋಕ್ ಅವರೇ, ಇದೊಂದು ಸಮಸ್ಯೆ ಹಿಂದೆ ಇರಲಿಲ್ಲ. ಹಿಂದೆ ಬೆಂಗಳೂರೇನು ಪ್ಲ್ಯಾನ್ಡ್ ಸಿಟಿ ಅಲ್ಲ, ಇದು ಪ್ಲ್ಯಾನ್ಡ್ ಸಿಟಿ ಅಲ್ಲ. ಭಾಳ ಸಣ್ಣ ರಸ್ತೆಗಳಿದ್ದಿದ್ದು ವೈಡನ್ ಮಾಡಿ ಈ ಮಟ್ಟಕ್ಕೆ ರಸ್ತೆಗಳನ್ನು ನಾವು ಮಾಡಿದ್ದೀರಿ. ದೇಶದಲ್ಲಿ ನೀವು ಯಾವುದೇ ಸಿಟಿಗೆ ಹೋದರೂ ಕೂಡ ಎಲ್ಲ ಜನಕ್ಕೂ ಇಲ್ಲಿರೋವಂಥ ಎಲ್ಲ AS ಆಫೀಸರ್ಸು ಆಲ್ಮೋಸ್ಟ್ ಆಲ್ 80% ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ನಮ್ಮ ರಾಜ್ಯದವ್ರು ಬೇರೆ ರಾಜ್ಯಕ್ಕೆ ಹೋದರೆ ಯಾರು ಅಲ್ಲಿ ಇರಲ್ಲ, ಎಲ್ಲ ವಾಪಸ್ ಬರ್ತಾರೆ, ಬೆಂಗಳೂರಿಗೆ ವಾಪಸ್ ಬರ್ತಾರೆ. ವೆರಿ ಟ್ರೂ. ಬೇರೆ ರಾಜ್ಯದವ್ರು ಯಾರ್ಯಾರು ಬಂದಿದ್ದಾರೋ 99.9% ಇಲ್ಲೇ ಅಷ್ಟೇ ಆಗ್ತಾರೆ. ಬೆಂಗಳೂರು ಎಲ್ಲರಿಗೂ ಇಲ್ಲಿನ ವಾತಾವರಣ ಎಲ್ಲರಿಗೂ ಇಷ್ಟ ಆಗಿದೆ, ಜನ ಇಷ್ಟ ಆಗಿದೆ, ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ಅದರಿಂದ ಈ ಒತ್ತಡ ಜಾಸ್ತಿ ಇದೆ. ಅದ್ರ ಜೊತೆಗೆ ಆ ರೋಡ್ ವೈಡನಿಂಗ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಇದು ಆಗುವಂಥದ್ದು ಭಾಳ ನಿಧಾನ. ನೀವು ರಾಜ್ಯದ ಒಂದು ಬಡ್ಜೆಟನ್ನು ನೋಡಿದ್ರೆ, ನೀವು ಫೈನಾನ್ಷಿಯಲ್ ಬಡ್ಜೆಟ್ ನಮ್ಮದು 65% ಬೆಂಗಳೂರಿಂದ ಹೋಗುತ್ತೆ. ರಾಜ್ಯದ ನಾವೇನು 4 ಲಕ್ಷ ಕೋಟಿ ನಾವು ಮಾಡ್ತೀರಿ, ಆಲ್ಮೋಸ್ಟ್ ಅಲ್ಲಿ 4 ಲಕ್ಷ ಕೋಟಿ, ಅದರಲ್ಲಿ 65% ಬೆಂಗಳೂರಿಂದ ಹೋಗುತ್ತೆ. ಆದರೆ ಬೆಂಗಳೂರಿಗೆ ಅದರಲ್ಲಿ 5% ಕೂಡ ವಾಪಸ್ ಬರಲ್ಲ. ಸರ್, ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು, ಎರಡೂ ರಾಜಕೀಯ ಪಕ್ಷಗಳದ್ದು ಇದರಲ್ಲಿ ಸಮಾನ ಪಾತ್ರ ಇದೆ ಅಂತ ನಾವೊಂದು ನ್ಯೂಟ್ರಲ್ ಸ್ಟ್ಯಾಂಡಲ್ಲಿ ನಿಂತು ನೋಡಿದಾಗ ನಮಗೆ ಎರಡೂ ರಾಜಕೀಯ ಪಕ್ಷಗಳದ್ದು ಇದರಲ್ಲಿ ಸಮಾನ ಸ್ಥಾನ ಇದೆ ಅನ್ನೋ ರೀತಿ ಅನಿಸುತ್ತೆ. ಒಬ್ಬರು ಆರ್ ಅಶೋಕ್ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಇಚ್ಛಾಶಕ್ತಿ ಇದ್ದಿರಬಹುದು, ಆಸಕ್ತಿ ಇದ್ದಿರ್ಬೋದು, ಆದರೆ ಮತ್ತೆ ಆ ಥರದ್ದು ಕಾಣಲಿಲ್ಲ ನಮಗೆ ಅಂತ. ಅದು ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸಲ್ಲೂ ಕಾಣಲಿಲ್ಲ, ಅಥವಾ ಬೇರೆ ಬೇರೆ ಬೆಂಗಳೂರಿನ ನಾಯಕರುಗಳಲ್ಲೂ ಕೂಡ ಇದನ್ನು ಒಂದು ವರ್ಲ್ಡ್ ಕ್ಲಾಸ್ ಸಿಟಿಯಾಗಿ ಮಾಡಬೇಕಪ್ಪ ಅಂತ. ಸರ್, ನೀವು ರಿಂಗ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ರಿ, ಪೆರಿಫೆರಲ್ ರಿಂಗ್ ರೋಡ್ ಮಾಡಿದ್ರಿ, ಅದಾದ ನಂತರ ಸಿಟಿ ಎಕ್ಸ್ಪ್ಯಾನ್ಷನ್ ಆಗಲೇ ಇಲ್ಲ ಅಂತ. ಯು ಆಲ್ಸೋ ನೋ ಇಟ್ ವೆರಿ ವೆಲ್. ಸೊ ಅದಾದ ನಂತರದ ಪ್ರಾಜೆಕ್ಟ್ಸ್ ಏನು? ಪೆರಿಫೆರಲ್ ರಿಂಗ್ ರೋಡ್ ಆಯಿತು, ಈಗ ಅದು ಚಿಕ್ಕದಾಗೋಯ್ತು, ನಮಗೆ ಬೆಂಗಳೂರು ಒಳಗಡೆ ಬಂದ್ಬಿಟ್ಟಿದೆ. ಅದು ಅದರ ಆಚೆಗೆ ನಗರ ಎಷ್ಟೋ ಬೆಳೆದಿದೆ. ಅದಕ್ಕೇನು ಸೊಲ್ಯೂಷನ್ನು? ದೂರದೃಷ್ಟಿನೇ ಇಲ್ವಲ್ಲ ನಮಗೆ. ನಮ್ಮ ನಾಯಕರು ಬೆಳಗ್ಗೆ ನಮ್ಮಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಬಂದಿದ್ದರು, ಮಾತನಾಡ್ತಾ ಹೇಳ್ತಾ ಇದ್ರು, ಅವರು ರಾಜಕಾರಣಿಗಳಿಗೆ ಅಂದರೆ ಶ್ರೀರಾಮನ ಬಗ್ಗೆ ಮಾತನಾಡ್ತಾ ಇದ್ರು. ನಿಮ್ಮದು ಶ್ರೀರಾಮನ ಬಗ್ಗೆ ಮಾತಾಡುವಂಥ ಪಾರ್ಟಿ. ನಾವು ಕಾಂಗ್ರೆಸ್ಗೆ ಈ ಪ್ರಶ್ನೆ ಕೇಳಕ್ಕೆ ಬರಲ್ಲ, ನಿಮಗಾದ್ರೆ ಕೇಳ್ಬೋದು ನಾವು. ಶ್ರೀರಾಮ ಎಂಥ ನಾಯಕ ಅಂತಂದರೆ ಒಂದು ಕೊಂಚ ಸಾಸಿವೆ ಕಾಳಷ್ಟು ಕರ್ತವ್ಯ ಪ್ರಜ್ಞೆ ಮರಿತಾ ಇರಲಿಲ್ಲ ಅಂತ, ಭ್ರಷ್ಟನಾಗಿರಲಿಲ್ಲ ಅಂತ. ನಮ್ಮಲ್ಲಿ ಇವತ್ತು ಆ ಕರ್ತವ್ಯ ಪ್ರಜ್ಞೆಯ ಜಾಗೃತಿ ಇದೆಯಾ ನಮ್ಮ ನಾಯಕರುಗಳಲ್ಲಿ? ನಾವು ಮಾಡೇ ಮಾಡ್ತೀವಿ, ವರ್ಲ್ಡ್ ಕ್ಲಾಸ್ ಸಿಟಿ ಮಾಡೇ ಮಾಡ್ತೀವಿ ಬೆಂಗಳೂರನ್ನ ಅಂತ. ಸೊ ಆಫ್ಟರ್ ಪೆರಿಫೆರಲ್ ರಿಂಗ್ ರೋಡ್ ಯಾವ ಹೊಸ ಪ್ರಾಜೆಕ್ಟು? ಎಕ್ಸ್ಪ್ಯಾನ್ಷನ್ನಿಗೆ ಎಲ್ಲಿದೆ ದಾರಿ? ಮಳೆ ಬಂದರೆ ಅಲ್ಲೇ ನೀರು ತುಂಬಿಕೊಳ್ಳುತ್ತೆ, ಬಿಕಾಸ್ ಸಿಟಿ ಹ್ಯಾಸ್ ನಾಟ್ ಬೀನ್ ಎಕ್ಸ್ಪ್ಯಾಂಡೆಡ್. ಏನು ಹೇಳೋಕೆ ಬಯಸ್ತೀರಿ? ಅಲ್ಲ, ಆ ಥರ ವಿಷನ್ ಇರೋವಂಥ ಒಬ್ಬ ಮುಖ್ಯಮಂತ್ರಿ ಬರಬೇಕು. ನನಗನ್ಸುತ್ತೆ ಬೆಂಗಳೂರಲ್ಲಿ ನಾವು ಹೈಯೆಸ್ಟ್ MLA ಇರುವಂಥ ಏರಿಯಾ, ಆದರೆ ಬೆಂಗಳೂರಿಂದ ಯಾರೂ CM ಆಗಲೇ ಇಲ್ಲ, ಯಾರೂ ಆಗಲೇ ಇಲ್ಲ. ಆ ಥರ ವಿಷನ್ ಇದ್ದಂಥವರು ಬೆಂಗಳೂರು ಬಗ್ಗೆ SM ಕೃಷ್ಣ ಅವರು. ವಿಷನ್ ಇತ್ತು ಅವ್ರಿಗೆ. ಅವರಿದ್ದಾಗೆ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಬೆಂಗಳೂರು ಡೆವಲಪ್ಮೆಂಟ್ ಅಜೆಂಡಾ ಫೋರ್ಸ್ ಒಂದು ಮಾಡಿದರು. ಕಾಲಕ್ಕೆ ಈಗ ನಾವು ಹೇಳ್ತೀರಿ, ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಾರೆ ನಿಮಗೆ. ರೋಡ್ ಮಾಡೋನು BWSSBಗೆ ಆಮೇಲೆ ಎಲೆಕ್ಟ್ರಿಸಿಟಿ ಬೋರ್ಡು, ಇವ್ರು ಹಾಕೋದು ಟಾರು, ಅವ್ರು ಅಗದಾಕೋದು, ಈ ಥರದಕ್ಕೆಲ್ಲ ಒಂದು ಕಾಮನ್ ಅಂಬ್ರಲ್ಲ ಮಾಡಿದರು SM ಕೃಷ್ಣ ಅವರಿದ್ದಾಗ. ಇದೇ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಎವ್ರಿ ಮಂತ್ ಒಂದು ಸಭೆ ಮಾಡಿದ್ರು. ಆ ಥರ ವಿಷನ್ ಇರೋವಂಥ ಮುಖ್ಯಮಂತ್ರಿ ನಮಗೆ ಇನ್ನೂ ಸರಿಯಾಗಿ ಬೆಂಗಳೂರು ಸಂಬಂಧಪಟ್ಟಿದ್ದೆ, ನಾನು ರಾಜ್ಯಕ್ಕೆ ಹೇಳ್ತಾ ಇಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಆ ಥರದ ವಿಷನ್ ಇಟ್ಕೊಂಡು ಬೆಂಗಳೂರನ್ನು ಡೆವಲಪ್ ಮಾಡುವಂಥ ಒಂದು ವ್ಯವಸ್ಥೆ ನಮಗೆ ಸಿಗದೇ ಇರೋದೇ ನಮ್ಮ ಒಂದು ದೌರ್ಭಾಗ್ಯ ಅಂತ ನಮ್ಗೆ ಅನಿಸುತ್ತೆ. ಅದು ಆರ್ ಅಶೋಕ್ ಅವರೇ, ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್ ಆಗುತ್ತೆ. BJP ಕಚೇರಿಯನ್ನು ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪಿಸ್ತಾರೆ. ಅಂದರೆ ಬೆಂಗಳೂರು ಎತ್ತ ಸಾಗ್ತಾ ಇದೆ, ಏನು ನಡೀತಾ ಇದೆ? ಭದ್ರತಾ ವಿಚಾರ ಇದು ಏನಾದರೂ ಬದಲಾವಣೆ ಆಗಬೇಕು ಅಂತೇಳಿ ತಮ್ಗನ್ಸುತ್ತಾ? ನೋಡಿ, ಪೊಲಿಟಿಕ್ ಮಾತಾಡ್ಬೋದಲ್ಲ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ, ವೈ ನಾಟ್? ಇಟ್ಸ್ ಅನ್ ಓಪನ್ ಸ್ಟೇಜ್. ಓಕೆ, ಯಾವುದೇ ಒಂದು ಸಿಟಿ
ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಎನಿ ಕಂಟ್ರಿ ನೀವು ಅಮೇರಿಕಾಗೆ ಯಾಕೆ ಹೋಗ್ತಾರೆ, ಸಿಂಗಪುರ್ಗೆ ಯಾಕೆ ಹೋಗ್ತಾರೆ? ಬಿಕಾಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಫಸ್ಟ್ ಪ್ರಯಾರಿಟಿ ಯಾವುದೇ ಡೆವಲಪ್ ಆಗಬೇಕಾದರೂ ಯಾವುದೇ ಸಿಟಿ, ಲಾ ಆ್ಯಂಡ್ ಆರ್ಡರ್ ಇಂಪಾರ್ಟೆಂಟ್. ಲಾ ಆ್ಯಂಡ್ ಆರ್ಡರ್ ಇದ್ದರೆ ಮಾತ್ರ ಆ ಥರದ ಒಂದು ಫೆಸಿಲಿಟಿ. ನಮಗೇನಾಗಿದೆ ಇಲ್ಲಿ ಬೆಂಗಳೂರಲ್ಲಿ, ಒಂದೊಂದು ಗೌರ್ಮೆಂಟ್ ಚೇಂಜ್ ಆದಾಗೂ ಕೂಡ ಪಾಲಿಸಿ ಚೇಂಜ್ ಆಗ್ತೈತೆ. ಇಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಒಂದು ಕರೆಕ್ಟ್ ಮೆಸೇಜ್ ಕೊಡ್ಬೇಕು ನಾವು. ಯಾರೇ ಮಾಡಲಿ ಟೆರರಿಸ್ಟ್, ಅದು ಹಿಂದೂ ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ಮಾಡಲಿ, ಯಾರೇ ಮಾಡಲಿ, ನಾವು ಯಾವುದೇ ರೀತಿಯಾದಂಥ ಒಂದು ಸಾಫ್ಟ್ ಕಾರ್ನರ್ ಅವ್ರ ಬಗ್ಗೆ ಇರಬಾರ್ದು. ಯಾವಾಗ ಸಾಫ್ಟ್ ಕಾರ್ನರ್ ಆಗುತ್ತೋ ಈ ಥರ ರಾಮೇಶ್ವರ ಕೆಪೆನೂ ಆಗುತ್ತೆ, BJP ಆಫೀಸು ಬ್ಲಾಸ್ಟು ಆಗುತ್ತೆ, ನಿಮಗೆ ಮಂಗಳೂರು ಕುಕ್ಕರ್ ಬ್ಲಾಸ್ಟು ಆಗುತ್ತೆ. ಎಲ್ಲ ಈ ಥರದ್ದೆಲ್ಲ ಘಟನೆಗಳಾಗಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಒಂದು ಯಾವುದೋ ಒಂದು ನೀವು ಕಮ್ಯುನಿಟಿಗೆ ಬೆಂಬಲವಾಗಿದ್ದೀರಿ ಅಂತ ಆಗಬಾರ್ದು. ಆ ರೀತಿ ಆದರೆ ಕಾನೂನು ಸುವ್ಯವಸ್ಥೆ ಕುಸಿದ್ರೆ ಬೆಂಗಳೂರು ಬ್ರ್ಯಾಂಡು ಇಲ್ಲ, ಏನೂ ಇರಲ್ಲ. ಆ ಥರದ ಸ್ಥಿತಿ ಮುಟ್ಟುತ್ತೆ. ಈ ಎರಡು ಘಟನೆಯಿಂದ ನಾವು ಪಾಠ ಕಲಿಬೇಕಾದದ್ದು ಏನು ಸರ್? ಬೆಂಗಳೂರಿನ ಜನ, ಬೆಂಗಳೂರಿನ ಜನದ್ದು ಇದರಲ್ಲಿ ಏನು ತಪ್ಪು ನನಗೇನು ಕಾಣಿಸೋದೇ ಇಲ್ಲ. ಬೆಂಗಳೂರು ಜನ ಏನು ತಪ್ಪು ಮಾಡ್ತಾರೆ? ಸರ್ಕಾರಗಳು ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಗೌರ್ಮೆಂಟ್ ಪ್ರಯಾರಿಟಿ, ಅದು ಫಸ್ಟ್ ಪ್ರಯಾರಿಟಿ. ಅದನ್ನು ಗೌರ್ಮೆಂಟ್ ಮಾಡಬೇಕು, ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಕೆಲವ್ರ ಮನಸ್ಸಲ್ಲಿ ಇರ್ತತೆ, ಇವರು BJP ಅವರು, ಇವರು ಹಿಂದೂಗಳ ಪರವಾಗಿ, ಈಗ ಹಾಗೆ ಇದ್ದೇ ಇರುತ್ತೆ, ನ್ಯಾಚುರಲ್ ಅದು. ನನ್ನ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ಬಾರಲ್ಲಿ, ಮಂಗಳೂರು ಬಾರಲ್ಲಿ, ಪಬ್ಬಲ್ಲಿ ಹೆಣ್ಮಕ್ಳು ಹೋಗಿ ಇದ್ದರು. ಅವರು ಹೆಣ್ಮಕ್ಳು ಹೋಗಿ ಬಾರಲ್ಲಿ ಕೂತಿದ್ರು. ಅಲ್ಲಿ ಡ್ಯಾನ್ಸು ನೋಡಿದ್ದೀರಲ್ಲ, ನಿಮ್ಗೆ ಗೊತ್ತಿದೆ, ಆಡ್ತಾಯಿದ್ರು. ಸೊ ಇಲ್ಲಿ ಹಿಂದೂ ಕಾರ್ಯಕರ್ತರು ಅನ್ನೋರು ಹೋಗಿ ಎಳ್ಕೊಂಬಂದು, ನೀವು ಬಾರ್ಗೆ ಹೋಗಬಾರ್ದು, ಎಳ್ಕೊಂಬಂದು ಆಚೆ ಹೊಡೆದ್ರು. ದೊಡ್ಡ ದೇಶದ ಸುದ್ದಿ ಆಗೋಯ್ತು, ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೆಲ್ಲ ಬಂತು. ನನಗೆ ಅಸೆಂಬ್ಲಿಯಲ್ಲೇ ಅದ್ರ ಬಗ್ಗೆ ದೊಡ್ಡ ಗಲಾಟೆನೂ ನಡೀತು. ನಾನು ಹೇಳಿದೆ, ಅಸೆಂಬ್ಲಿಯಲ್ಲಿ ಎದ್ದು ನಿಂತು ಹೇಳಿದೆ, ನಿಮ್ಗೆ ಯಾವ ಎನ್ಕ್ವೈರಿ ಬೇಕು ಅಂತ ಕೇಳಿದೆ, ಅಪೋಸಿಷನ್ ಅಲ್ಲ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅವರು ಇಡೀ ಅಧಿವೇಶನನೇ ರದ್ದು ಮಾಡಬೇಕು ಅಂತಿದ್ರು. ನಾನು ಕೇಳಿದೆ, ಯಾವ ನಿಮಗೆ ಎನ್ಕ್ವೈರಿ ಬೇಕು, ಯಾವ ಆಫೀಸರ್ ಬೇಕು, ಕಮಾನ್ ಟೆಲ್ ಮಿ ಅಂದೆ. ಅವ್ರು ಹೇಳಿದ್ರು, ಅದೇ ಆಫೀಸರ್ನ ಹಾಕಿದೆ, ಅದೇ ಇದು ಆಗ್ತದೆ. ಆಮೇಲೆ ಫಸ್ಟ್ ಟೈಮ್ ಅವ್ರನ್ನೆಲ್ಲ ಗೂಂಡಾ ಆಕ್ಟ್ ಹಾಕ್ದೆ. ಗೂಂಡಾ ಆಕ್ಟ್ ಆಗಬೇಕು ಅಂದರೆ 7 ಕೇಸ್ ಇರಬೇಕು ಹಿಂದೆ ಅವ್ರ ಹತ್ರ, ಏನೂ ಇಲ್ಲ, ಡೈರೆಕ್ಟಾಗಿ ಗೂಂಡಾ ಆಕ್ಟ್ ಹಾಕ್ದೆ. ಅಂದರೆ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಬಂದಾಗ ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿದ್ರೆ ನಾವು ನಮ್ಮ ಮನಸ್ಸಲ್ಲಿ ಏನಿರಬೇಕು, ನಾವು ಈ ರಾಜ್ಯಕ್ಕೆ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿಯನ್ನು ನಾನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಮನಸ್ಥಿತಿ ಇರ್ಬೋದು. ಸಪೋರ್ಟ್ ಮಾಡೋದು ಆಮೇಲೆ ಅದು ಪ್ರಶ್ನೆ. ಆದರೆ ನನ್ನ ಮನಸ್ಸಲ್ಲಿ ಇದು ಕಾನೂನು ಸುವ್ಯವಸ್ಥೆ ಉಳಿದ್ರೆ ಮಾತ್ರ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಮನಸ್ಥಿತಿಯನ್ನು ಇರಬೇಕು. ಅದು ಒಳ್ಳೆಯದು ಅಂತ ನನಗನ್ನಿಸ್ತದೆ ರಾಜಕಾರಣಿಗೆ. ಬೆಂಗಳೂರಿನ ನೀವು ಹೆಣ್ಮಕ್ಳ ವಿಚಾರ ಹೇಳಿದ್ರಿ, ಕಾನೂನು ಸುವ್ಯವಸ್ಥೆ ವಿಚಾರ ನನ್ನ ಸಹೋದ್ಯೋಗಿ ರಂಜಿತ್ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಪೂರಕವಾಗಿ ಸರ್, ಬೆಂಗಳೂರಲ್ಲಿ ನಾವು ನ್ಯೂಸ್ ಓದುವಾಗ ಪ್ರತಿದಿನ ಒಂದು ರೋಡ್ ರೇಜ್ ಇನ್ಸಿಡೆಂಟ್, ಪ್ರತಿದಿನ ರೋಡ್ ರೇಜ್ ಇನ್ಸಿಡೆಂಟು. ರಸ್ತೆ ಮೇಲೆ ಹೆಣ್ಮಕ್ಳು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಛೇಡಿಸ್ಕೊಂಡು ಬರೋದು, ಇದು ನಾನು ನಿಮಗೆ ಪ್ರಶ್ನೆ ಕೇಳುವಷ್ಟು ದೊಡ್ಡ ಮಟ್ಟದ ಒಂದು ವಿಷಯ ಆಗಿದೆ. ಆದ್ದರಿಂದ ಪ್ರತಿದಿನ ಈ ಥರದ್ದು ಒಂದು ಸುದ್ದಿ ಬಂದೇ ಬರುತ್ತೆ ನಮ್ಮಲ್ಲಿ. ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಚೇಸ್ ಮಾಡ್ಕೊಂಡು ಬಂದು ಕಾರ್ ಕುಟ್ಟು ಒಡೆದು ಹೋಗೋದು. ಅಂದರೆ ಯಾವುದೇ ಥರದ ಕಾನೂನಿನ ಭಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಒಂದೆರಡು ಘಟನೆಗಳಲ್ಲ. ಎಲ್ಲಿ ತಪ್ಪಿದೆ ಅಂತ ನಿಮ್ಗೆ ಅನಿಸ್ತಾ? ಯಾಕೆಂದ್ರೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದವರು, ಅಲ್ಲಿ ಹೋಮ್ ಮಿನಿಸ್ಟರ್ ಆದವರಲ್ಲೇ ಬಿಗಿ ಇಲ್ವೋ, ಅಧಿಕಾರಿಗಳಲ್ಲಿ ಬಿಗಿ ಇಲ್ವೋ, ಅಥವಾ ಪೊಲೀಸ್ ವ್ಯವಸ್ಥೆನಲ್ಲಿ ಬಿಗಿ ಇಲ್ವೋ, ಕಮಿಷನರ್ ಬಿಗಿ ಇಲ್ವೋ, ನನಗೆ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಕ್ವೆಶ್ಚನ್ ಸರ್. ಎಲ್ಲಿ ತಪ್ಪಾಗ್ತಾ ಇದೆ ನೋಡಿ. ಪೊಲೀಸ್ ಅಧಿಕಾರಿಗಳು ತಡ್ಕೊಳಕ್ಕಂತೂ ಆಗಲ್ಲ. ಯಾಕಂದ್ರೆ ನಾವು ಶಿಫ್ಟ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೆ ಹೋಗ್ತಿರ್ತೀವಿ. ಪ್ರತಿದಿನ ಜೀವದ ಪ್ರಶ್ನೆ ಇದು ನೋಡಿ. ಸರ್ಕಾರ ಇರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಂಗಳೂರಿನ ಒಂದು ಸ್ಥಿತಿಗತಿಗಳು. ಸಾಂಗ್ಲಿಯಾನ ಇದ್ದರು ಹಿಂದೆ, ಅವ್ರು ಸಾಂಗ್ಲಿಯಾನ ಇದ್ದಾಗ ಒಂಥರ ಟೈಟ್ ಇತ್ತು, ಅವ್ರು ಏನೇ ಇರ್ಬೋದು, ಹೆಸರೇ ಸಾಕಾಗಿದೆ. ಆ ಥರ ಒಂದು ಬ್ರ್ಯಾಂಡ್ ನೇಮ್. ಈಗ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಂಗಿದೆ ಹಂಗೆ ಕಮಿಷನರ್ಗೂ ಒಂದು ಬ್ರ್ಯಾಂಡ್ ನೇಮ್ ಇರ್ತದೆ. ಒಬ್ಬೊಬ್ಬ ಅಧಿಕಾರಿ, ಒಬ್ಬೊಬ್ಬ ಇನ್ಸ್ಪೆಕ್ಟರ್ ನಾನು ನೋಡಿದ್ದೀನಿ,
ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು, ಅವನು ಆ ಸ್ಟೇಷನ್ ಬಂದರೆ ಅಂದರೆ ಆ ಏರಿಯಾದಲ್ಲಿರೋ ರೌಡಿಗಳೆಲ್ಲ ಓಡೋಗ್ಬಿಡ್ತಾರೆ.